ಕಬ್ಬೂರು ಗ್ರಾಮದಲ್ಲಿ ಜಲಕುಂಭ ನಿರ್ಮಾಣ ಮಾಡುವ ಉದ್ದೇಶದಿಂದ ಪೈಪ್ಲೈನ್ ಕಾಮಗಾರಿ ನಡೆದಿತ್ತು. ಆದರೆ ಕಾಮಗಾರಿ ನಡೆಯುತ್ತಿದ್ದ ಸ್ಥಳದಲ್ಲಿ ಜವರಾಯ ಹೊಂಚು ಹಾಕಿ ಕುಳಿತಿದ್ದು ಅವರ್ಯಾರಿಗೂ ಗೊತ್ತಾಗಲೇ ಇಲ್ಲ. ಕಣ್ಮುಚ್ಚಿ ಕಣ್ಣು ಬಿಡುವುದರೊಳಗಾಗಿ ಪುಟ್ಟ ಕಂದಮ್ಮನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಹಾಗಿದ್ರೆ ಅಲ್ಲಿ ಆಗಿದ್ದಾದ್ರೂ ಏನು ಅಂತೀರಾ? ಇಲ್ಲೊಂದು ವರದಿ ಇದೆ, ನೋಡ್ಕೊಂಬನ್ನಿ. ಹೀಗೆ ಫೋಟೋದಲ್ಲಿ ಮುದ್ದು ಮುದ್ದಾಗಿ ಕಾಣ್ತಿರೋ ಈ ಕಂದಮ್ಮನ ಹೆಸರು ಭೂಮಿಕಾ ರಮೇಶ್ ಕುಕನೂರ್. ಇನ್ನು ಬದುಕಿ ಬಾಳಬೇಕಿದ್ದ ಕಂದಮ್ಮನ ಬಾಳಲ್ಲಿ ವಿಧಿಯಾಟ ಆಟವಾಡಿದ್ದು ಮಾತ್ರ ಘೋರ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕಬ್ಬೂರು ಗ್ರಾಮದ ಹನುಮಾನ ನಗರ ತೋಟದಲ್ಲಿ ಪಟ್ಟಣ ಪಂಚಾಯಿತಿ ವತಿಯಿಂದ ಜಲಕುಂಭ ಕಾಮಗಾರಿಯನ್ನ ರಮೇಶ್ ಕುಕನೂರ್ ಎಂಬುವರ ಮನೆ ಎದುರುಗಡೆ ರಸ್ತೆ ಬದಿ ಪೈಪ್ಲೈನ್ಗಾಗಿ ಭೂಮಿ ಅಗೆಯುತ್ತಿದ್ರು. ಮನೆಯ ಬಳಿ ಆಟವಾಡ್ತಿದ್ದ ಪುಟ್ಟ ಕಂದಮ್ಮ ಜೆಸಿಬಿ ಮುಂದಿನ ಬಕೆಟ್ಗೆ ಸಿಲುಕಿ ಮೃತಪಟ್ಟಿದೆ. ಜೆಸಿಬಿ ಚಾಲಕನ ಅಜಾಗರೂಕತೆ ಹಾಗೂ ನಿರ್ಲಕ್ಷ್ಯದಿಂದಾಗಿ 2 ವರ್ಷದ ಪುಟ್ಟ ಕಂದಮ್ಮ ಗಂಭೀರವಾಗಿ ಗಾಯಗೊಂಡಿದೆ. ಕೂಡಲೇ ಕಬ್ಬೂರು ಪ್ರಾಥಮಿಕ ಕೇಂದ್ರಕ್ಕೆ ಚಿಕಿತ್ಸೆಗೆಂದು ತೆರಳಿದ್ದಾರೆ. ಜೆಸಿಬಿ ಯಂತ್ರದ ಅಬ್ಬರಕ್ಕೆ ಪುಟ್ಟ ಕಂದಮ್ಮನ ಜೀವ ಅದಾಗಲೇ ಮಮ್ಮಲ ಮರಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಪುಟ್ಟ ಭೂಮಿಕಾ ಇಹಲೋಕ ತ್ಯಜಿಸಿದ್ಲು. ಪುಟ್ಟ ಕಂದಮ್ಮ ಭೂಮಿಕಾ ಮೃತಪಟ್ಟು 1 ವಾರ ಕಳೆಯುತ್ತಾ ಬಂದರೂ ಸೌಜನ್ಯಕ್ಕಾದರೂ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಭೇಟಿ ನೀಡಿ ಸಾಂತ್ವನ ಹೇಳುವ ಕೆಲಸ ಮಾಡಿಲ್ಲ. ಇನ್ನು ಕಾಮಗಾರಿ ಪಡೆದಿದ್ದ ಗುತ್ತಿಗೆದಾರ ಅಂತೂ ಮೃತರ ಕುಟುಂಬಸ್ಥರ ಮನೆ ಕಡೆ ಕಣ್ಣು ಹಾಕಿ ನೋಡುವ ಗೋಜಿಗೂ ಕೂಡ ಹೋಗಿಲ್ಲ. ಈ ಕುರಿತಂತೆ ನಮ್ಮ RJ32 ಕನ್ನಡ ನ್ಯೂಸ್ ಟಿವಿ ಮುಂದೆ ತಮ್ಮ ಆಕ್ರೋಶ ತೋಡಿಕೊಂಡ ಕುಟುಂಬಸ್ಥರು, ನಮ್ಮ ಮಗು ಮೃತಪಟ್ಟು 5-6 ದಿನಗಳು ಕಳೆದಿವೆ, ಆದರೆ ಇಲ್ಲಿಯವರೆಗೆ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ಸಾಂತ್ವನ ಹೇಳಿಲ್ಲ. ಇಡೀ ಗ್ರಾಮದ ಜನತೆ ಬಂದು ನಮಗೆ ಧೈರ್ಯ ತುಂಬಿದ್ದಾರೆ, ಆದರೆ ಸ್ಥಳೀಯ ಸಂಸ್ಥೆ ನಮ್ಮ ದುಃಖದಲ್ಲಿ ಭಾಗಿಯಾಗಿಲ್ಲ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನು ಮುಂದೆ ಇಂತಹ ಘಟನೆಗಳು ಆಗದಂತೆ ನೋಡಿಕೊಳ್ಳಬೇಕು. ನಮ್ಮ ಮಗುವಿನ ಜೀವಕ್ಕೆ ಬೆಲೆ ಇಲ್ಲದಂತಾಗಿದೆ. ಅಧಿಕಾರಿಗಳು ಇಲ್ಲಿಯವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಗುತ್ತಿಗೆದಾರ ಲೈಸೆನ್ಸ್ ರದ್ದುಗೊಳಿಸಿ ಆತನ ಕಪ್ಪು ಪಟ್ಟಿಗೆ ಸೇರಿಸಬೇಕೆಂದು ಆಗ್ರಹ ಮಾಡಿದ್ದಾರೆ. ಇದು ಸಾರ್ವಜನಿಕ ಕುಡಿಯುವ ನೀರಿನ ಪೈಪ್ಲೈನ್ ಹಾಕುವಂಥ ಕೆಲಸ ನಡೆದಿತ್ತು. ನಡೆಯುವಂಥ ಸಂದರ್ಭದಲ್ಲಿ JCBಯಿಂದ ಪೈಪ್ಲೈನ್ ತೆಗೆಯುವಂಥ ಸಂದರ್ಭದಾಗ ಮಗು ಬಂದು ಗಾಲಿ ಒಳಗೆ ಸಿಕ್ಕ ದುರ್ಮರಣ ಆಗೈತಿ. ಇದಕ್ಕೆ ಡ್ರೈವರ್ ಆಗಲಿ ಗುತ್ತಿಗೆದಾರ ಆಗಲಿ ಯಾರೂ ಅಲ್ಲಿ ಬೇಜವಾಬ್ದಾರಿ ತಂದು ಯಾರೂ ಹಿಂದೆ ಮುಂದೆ ನೋಡಲಾರ್ದನ ಮಗುವಿನ ಸಾವಾಗೈತಿ. ಆದರೆ ಈ ಸಾವು ಸಂಭವಿಸಿದ್ರೂ ಸಂಬಂಧಿಸಿದವರು ಯಾರೂ ಇಲ್ಲಿ ಬಂದು ಭೇಟಿಗಿಲ್ಲ, ಸಾಂತ್ವನ ಹೇಳಿಲ್ಲ. ಆಮೇಲೆ ಅಧಿಕಾರಿಗಳು ಕೂಡ ಯಾರೂ ಬಂದಿಲ್ಲ. ಅದಕ್ಕೆ ಇದು ಒಂದು ನಿರ್ಲಕ್ಷ್ಯತನದಿಂದ ಆದಂಥ ಘಟನೆ. ಇದರಿಂದ ನಮ್ಮ ಇಡೀ ಕುಟುಂಬ ಅತ್ಯಂತ ದುಃಖದಲ್ಲಿ ಮುಳುಗೈತಿ ಅಂತ ಹೇಳಬಹುದು. ವೈಜ್ಞಾನಿಕ ಐತೆ ಸರ್, ಇರೋದನ್ನ ಮೇನ್ ಮಾಡಿದ್ದನ ವೈಜ್ಞಾನಿಕ. ಅದ್ರಾಗ ಇವ್ರದ್ದು ಇಷ್ಟೊಂದಿಲ್ಲ. ಮತ್ತು 2 ವರ್ಷ ಲೇಟ್ ಮಾಡಿ ಬೋರ್ ಹೊಡೋದು 2 ವರ್ಷ ಆಯ್ತು. ಹಾಂ ಸರ್, ಈಗ ಇದನ್ನು ಜಲಕುಂಭ ಕೊಡ್ಸಾಗ ಅಂದ್ಮೇಲೆ ಸರ ಇದಾನ ಅಲ್ರಿ ಇನ್ನೂ ಏನೋ ಬೆಳೆದು ನೋಡ್ಬೇಕಂತ ಹುಡುಗಿ ಸರ್ ಭಾಳ ಇನ್ನೋಸೆಂಟ್ ಎಲ್ಲರೂ ಕರೀದು ಮಾತಾಡ್ತೀವಿ. ಇನ್ನೂ ಫೀಲಿಂಗ್ ಮನ್ಯಾಗೆ ಸಂಬಂಧಪಟ್ಟವ್ರೊಬ್ಬರು ಹೊಡಿಬೇಕಂದ್ರೆ ಯಾಕೆ ಅಂದರೆ ಏನು ಒಂದು ಜೀವಕ್ಕೆ ಬೆಲೆ ಈ ಸಂಬಂಧಪಟ್ಟ ಇವರ ಭೂಮಿ ತಂದು
ಒಟ್ಟಿನಲ್ಲಿ ಯಾರದ್ದೋ ನಿರ್ಲಕ್ಷ್ಯದಿಂದ ಪುಟ್ಟ ಕಂದಮ್ಮ ತನ್ನ ಜೀವವನ್ನೇ ಕಳೆದುಕೊಳ್ಳಬೇಕಾಯಿತು. ಇನ್ಮೇಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಅವರ ದುಃಖವನ್ನು ಕಡಿಮೆ ಮಾಡುವಂತಾಗಲಿ. ಶಶಿಧರ್ ಕೋಕಟ್ನೂರ್, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ.